ಭಾರತ್ ಜೋಡೋ ಮಾಡ್ಬೇಕಂದ್ರೆ ಭಾರತ ಏನು ಕಿತ್ತೋಗಿತ್ತ? ಯಾವತ್ತು ಕಿತ್ತೋಗಿತ್ತು? ಓಲಿ ಅದು ಬಿಡಿ, ಈ ಎಲೆಕ್ಷನ್ದೇ ತಗೊಳ್ಳಿ. ಡಾಕ್ಟರ್ ಮಂಜುನಾಥ್ ಅಂತ ಹೆಸರು ಡಿಕ್ಲೇರ್ ಮಾಡಿದಲ್ಲೇ ಗೆಲುವು ನಿಶ್ಚಿತ ಅನಿಸುತ್ತಿತ್ತು. ಕಾರಣ ಕನಕಪುರದಲ್ಲಿ ಲೀಡು ಹೆಚ್ಚು ಕಮ್ಮಿ ಅದೊಂದು, ಕನಕಪುರದಲ್ಲಿ ಒಂದೇ ಲೀಡ್ ಬರ್ತಾ ಇದ್ದಿತ್ತು. ಮಂಜುನಾಥ್ ಅಂತ ವ್ಯಕ್ತಿ ಅಂತ ಆದಮೇಲೆ ಗೆಲುವು ನಿಶ್ಚಿತ ಆಗೋಯ್ತು. ನೋಡಿ, ನಮ್ಮ ಸೌತು ಲಕ್ಷ ಬಿ ಜೆ ಪಿಗೆ ಕಟ್ಟಿಟ್ಟ ಬುತ್ತಿ ಲೀಡು, ಆರ್ ನಗರ ಲಕ್ಷ ಲೀಡು ಕಟ್ಟಿಟ್ಟ ಬುತ್ತಿ ಬಿ ಜೆ ಪಿಗೆ. ಇನ್ನೇನು ರೀ, ಇನ್ನು ಮಾಗಡಿ ಕುಣಗ್ಲು ಇನ್ನೊಂದು ಚನ್ನಪಟ್ಟಣ ಆರಾಮಾಗಿ ಲೀಡ್ ಬರುತ್ತೆ ಅಂತ ಗೊತ್ತಿತ್ತು. ವೋಟರ್ ಐಡಿ ಅಕ್ರಮ ಆಗಿದೆ ಅಂತ ಸರ್ ಚುನಾವಣೆಯಲ್ಲಿ ಎಲ್ಲ ಸಾಧ್ಯನೇ ಇಲ್ಲ ಸರ್. ನಾವು ಇರೋದು ಪ್ರಜಾಪ್ರಭುತ್ವ ದೇಶದಲ್ಲಿ, ಹಂಗೆಲ್ಲ ನಡೆಯೋಕ್ಕೆ ಸಾಧ್ಯನ? ಹಂಗಂದ್ರೆ ಎಲ್ಲ ಕಡೆ ನಡೆಯುತ್ತೆ. ಯಾಕೆ ಇವರಿದ್ದಂಗೆ ನಡೀತಾ ಇರಲಿಲ್ವಾ? ಆ ಲೆಕ್ಕಾಚಾರ ಹಾಕಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಲ್ಲೂ ಅಕ್ರಮ ನಡೆದೇ ಇಲ್ವಾ? ಯಾಕೆ ಸುಮ್ಮನೆ ಈಗ ಸಮೀಪದಲ್ಲಿ ಎಲೆಕ್ಷನ್ಗಳಿದ್ದಾವೆ, ಬಿಹಾರದಲ್ಲಿದೆ, ಮತ್ತೊಂದು ಸ್ಟೇಟಲ್ಲಿದೆ, ಕಾಂಗ್ರೆಸ್ನವ್ರಿಗೆ ಇದೊಂದು ಮಾಡೋಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ. ಹಂಗಂದ್ರೆ ನಾನು ಪಾರ್ಟಿ ಅಂತ ಹೇಳಿದ್ರೆ ಈ ಥರ ಯಾಕೆ ಬ್ಲೇಮ್ ಮಾಡಬೇಕು? ಎಲ್ಲ ಕಡೆ ಮಾಡ್ಬೋದಲ್ಲ, ಹಂಗಾದ್ರೆ ಎಲ್ಲ ಸ್ಟೇಟಲ್ಲಿ ಅದೇ ಥರ ಮಾಡ್ಬೋದಲ್ಲ. ನೋಡಿ, ಇವ್ರಿಗೆಲ್ಲರೂ ಸೋಲ್ತೀವಿ ಅಂತ ಏನಾರು ಬಂದರೆ EVM ಅಕ್ರಮ, ಏನೇನೋ ಮತ್ತೊಂದು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಈಗ ಬಿಹಾರದಲ್ಲಿ ಯಾಕೋ NDA ಮುಂದೆ ಇದೆ ಅಂತ ಅನ್ಸೋ ಥರ ಚಾನ್ಸಸ್ ಇದೆ ಅನ್ಸುತ್ತೆ. ಹಂಗಾಗಿ ಈ ಥರ ಹೇಳ್ತಾ ಇರ್ಬೋದು.